ನಮಸ್ಕಾರ ಸ್ನೇಹಿತರೆ, A to 3 ಸ್ಕೂಲ್ ಆಫ್ ರಮ್ಮಿಗೆ ಮತ್ತೆ ಸುಸ್ವಾಗತ. ಇವತ್ತು ನಾವು ಕೆಲವು ರಮ್ಮಿ ಟಿಪ್ಸ್ ಕಲಿಯೋಣ. ಇದು ನಿಮ್ಮ ಗೇಮ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. A to 3 ರಮ್ಮಿಯಲ್ಲಿ ಪರ್ಫಾರ್ಮೆನ್ಸ್ ಉತ್ತಮ ಆಗಕ್ಕೆ ಪ್ಲೇಯರ್ಸ್ ತಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋತಾ ಇರಬೇಕು. ಬನ್ನಿ ಒಟ್ಟಿಗೆ A to 3 ರಮ್ಮಿಯಲ್ಲಿ ಪ್ರೋ ಆಗಿಬಿಡೋಣ. ಇವತ್ತು ನಾವು ಕಲಿಯೋಣ ಡ್ರಾಪ್ ಸ್ಟ್ರಾಟಜಿ. ಹೌದು, ಅಂದ್ರೆ ಗೇಮ್ನ ಯಾವಾಗ ಮುಂದುವರಿಸಬಾರದು ಅನ್ನೋದು. ಯಾಕಂದ್ರೆ ಕೆಲವು ಸಲ ಆಟ ಮುಂದುವರಿಸದೇ ಇರೋದೇ ಒಳ್ಳೆ ಆಟದ ಸಾಮರ್ಥ್ಯ. ಪ್ರತಿ ಗೇಮ್ ಶುರು ಆಗುವಾಗ ನಿಮ್ಮ ಕಾರ್ಡ್ಸ್ ನೋಡಿ, ಅದು ಒಳ್ಳೆ ಕಾರ್ಡ್ಸ್ ಅಥವಾ ಇಲ್ವೋ ಅನ್ನೋ ಐಡಿಯಾ ಬರಬೇಕು. ಒಂದ್ ವೇಳೆ ನಿಮ್ಮ ಹತ್ರ ಪ್ಯೂರ್ ಸೀಕ್ವೆನ್ಸ್ ಇಲ್ಲದೆ ಇದ್ರೆ ಅಥವಾ ಆಡಕ್ಕೆ ತಕ್ಕ ಕಾರ್ಡ್ಸ್ ಇಲ್ದಿದ್ರೆ, ಅಂದ್ರೆ ರಾಣಿ, ರಾಜ, 10 ಗುಲಾಮ ಅಥವಾ 6, 7 ಹೀಗೆ ಸೀಕ್ವೆನ್ಸ್ ಸುಲಭವಾಗಿ ಆಗೋ ಕಾರ್ಡ್ಸ್ ಇಲ್ದಿದ್ರೆ ಡ್ರಾಪ್ ಮಾಡೋದೇ ಜಾಣತನ. ಕಾರಣ, ಇಂಥ ಕಾರ್ಡ್ಸ್ ಇಲ್ದಿದ್ರೆ ನೀವು ಗೆಲ್ಲೋ ಚಾನ್ಸ್ ಕೂಡ ಕಡಿಮೆ. ನೀವು ಆಡೋ ರಿಸ್ಕ್ ತಗೊಂಡ್ರೆ 80 ಪಾಯಿಂಟ್ಸ್ ತನಕ ಕಳ್ಕೋಬಹುದು. ಗೇಮ್ ಶುರು ಆಗೋಕ್ಕೂ ಮುಂಚೆನೆ ನೀವು ಕಾರ್ಡ್ಸ್ನ ಡ್ರಾಪ್ ಮಾಡಿಬಿಟ್ರೆ ಇದನ್ನ ಇನಿಷಿಯಲ್ ಡ್ರಾಪ್ ಅಂತಾರೆ ಮತ್ತು ಇದಕ್ಕೆ ಬಹಳ ಕಡಿಮೆ ಪಾಯಿಂಟ್ಸ್ ಕಟ್ ಆಗುತ್ತೆ. ಉದಾಹರಣೆಗೆ ಪಾಯಿಂಟ್ಸ್ ರಮ್ಮಿಲಿ ಇನಿಷಿಯಲ್ ಡ್ರಾಪ್ಗೆ ಬರೀ 10 ಪಾಯಿಂಟ್ಸ್ ಕಟ್ ಆಗುತ್ತೆ. ಸೊ ಇನಿಷಿಯಲ್ ಡ್ರಾಪ್ ತಗೊಳ್ಳೋದ್ರಲ್ಲೇ ಲಾಭ ಇದೆ. ಕೆಲವೊಮ್ಮೆ ಗೇಮ್ ಶುರು ಆದ್ಮೇಲೂ ಇಂಥ ಡೌಟ್ಸ್ ಬರ್ಬೋದು, ಮುಂದೆ ಆಡ್ಬೋದೋ ಇಲ್ಲ ಡ್ರಾಪ್ ಮಾಡ್ಬೋದೋ ಅಂತ. ನೀವು 6 ಪ್ಲೇಯರ್ ರಮ್ಮಿ ಗೇಮ್ ಆಡ್ತಿದ್ರೆ ಆ ಆಟ ತುಂಬಾ ವೇಗವಾಗಿ ಬದಲಾಗ್ಬೋದು. ನಿಮಗೆ ಆ ರೌಂಡ್ನಲ್ಲಿ ಗೆಲ್ಲೋ ಚಾನ್ಸ್ ಇಲ್ಲ ಅನ್ಸಿದ್ರೆ, ನಿಮ್ಮ ಕಾರ್ಡ್ ವ್ಯಾಲ್ಯೂ 40 ಪಾಯಿಂಟ್ಸ್ಗಿಂತ ಹೆಚ್ಚಾಗಿದ್ರೆ ಡ್ರಾಪ್ ಮಾಡೋದೇ ಒಳ್ಳೇದು. 2 ಪ್ಲೇಯರ್ ರಮ್ಮಿ ಗೇಮ್ನಲ್ಲಿ ನೀವು ಒಪೊನೆಂಟ್ಸ್ನ ಕಾರ್ಡ್ ಗಮನವಾಗಿ ನೋಡಬೇಕು. ಅವರ ಗೇಮ್ ಆನಲೈಸ್ ಮಾಡಿ ನೀವು ಯಾವಾಗ ಡ್ರಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬೋದು. ನಿಮ್ಮ ಒಪೊನೆಂಟ್ ಲೋ ವ್ಯಾಲ್ಯೂ ಕಾರ್ಡ್ಸ್ ಡಿಸ್ಕಾರ್ಡ್ ಮಾಡ್ತಾ ಇದ್ರೆ ಅವರು ಡಿಕ್ಲೇರ್ ಮಾಡೋ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನಿಮಗೆ ಪ್ಯೂರ್ ಸೀಕ್ವೆನ್ಸ್ ಆಗೋದು ಕಷ್ಟ ಅನ್ಸಿದ್ರೆ ಮತ್ತು ನಿಮ್ಮ ಕೈಲಿರೋ ಪಾಯಿಂಟ್ಸ್ 40ಕ್ಕೂ ಹೆಚ್ಚಾಗಿದ್ರೆ ಡ್ರಾಪ್ ಮಾಡೋದೇ ಒಳ್ಳೇದು. ಇದನ್ನ ಮಿಡಲ್ ಡ್ರಾಪ್ ಅಂತಾರೆ ಮತ್ತು ಪಾಯಿಂಟ್ಸ್ ರಮ್ಮಿ ತಗೊಂಡ್ರೆ ಇದಕ್ಕೆ 30 ಪಾಯಿಂಟ್ಸ್ ಕಟ್ ಆಗುತ್ತೆ. ಈಗ ನೋಡಿದ್ದು ಡ್ರಾಪ್ ಸ್ಟ್ರಾಟಜಿಯ ಬೇಸಿಕ್ಸ್. ನಿಮ್ಮ ಸ್ಕಿಲ್ಸ್ ಹೆಚ್ಚುತ್ತಾ ಹೋದಾಗ ನೀವು ಆ ಆಟ ಆಡ್ಬೋದು ಅಥವಾ ಡ್ರಾಪ್ ಮಾಡ್ಬೋದು ಅನ್ನೋದನ್ನ ಇನ್ನೂ ಬೇಗನೆ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು A to 3 ಸ್ಕೂಲ್ ಆಫ್ ರಮ್ಮಿ. ನೋಡ್ತಾ ಇರಿ, ಕಲಿತಾ ಇರಿ ಮತ್ತು ಆಡ್ತಾ ಇರಿ. ಧನ್ಯವಾದಗಳು. ಈ ಗೇಮ್ನಲ್ಲಿ ವ್ಯಸನ ಅಥವಾ ಆರ್ಥಿಕ ಅಪಾಯ ಉಂಟಾಗಬಹುದು. ಜವಾಬ್ದಾರಿಯಿಂದ ಆಡಿ.